ಪರಿಮಳ ಪ್ರಸಾದ ಮಂತ್ರಾಲಯದಲ್ಲಿ ಕೊಡುವಂತಹ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತ ಯಾಕೆ ಕರೀತಾರೆ ಅಂದರೆ ಸ್ವಲ್ಪ ಸಾವಕಾಶ ಇದೆ ಅರ್ಥ ಇದಕ್ಕೆ. ರಾಘವೇಂದ್ರ ಸ್ವಾಮಿಗಳವರು ಪರಿಮಳಾಚಾರ್ಯರು ಅಂತ ಪ್ರಸಿದ್ಧರು. ಪರಿಮಳಾಚಾರ್ಯರ ಪರಿಮಳ ಸ್ವೀಕಾರ ಮಾಡಬೇಕಲ್ವ? ಇನ್ನು ಪರಿಮಳಾಚಾರ್ಯರು ಮಾಡಿದ ಪರಿಮಳ ಎಷ್ಟು ಜನ ಸ್ವೀಕಾರ ಮಾಡ್ತಾರೆ? ಗ್ರಂಥವನ್ನು ಅದರ ಅನುಸಂಧಾನಪೂರ್ವಕವಾಗಿ ಅದು ನೈವೇದ್ಯವನ್ನು ಮಾಡಿ ಪರಮಾತ್ಮನಿಗೆ, ಮುಖ್ಯಪ್ರಾಣದೇವರಿಗೆ, ರಾಘವೇಂದ್ರ ಸ್ವಾಮಿಗಳವರಿಗೆ ಸಮರ್ಪಣೆಯನ್ನು ಮಾಡಿ ಆ ಪರಿಮಳವೆಂಬ ಗ್ರಂಥದ ಸ್ಮರಣೆಗೋಸ್ಕರ ಕಡೇ ಪಕ್ಷ ಪರಿಮಳ ಗ್ರಂಥ ಅಧ್ಯಯನ ಮಾಡಲಿಕ್ಕೆ ಅನಾನುಕೂಲತೆ ಇದ್ದರೆ ಆ ರಾಘವೇಂದ್ರ ಸ್ವಾಮಿಗಳು ಪರಿಮಳವೆಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅತ್ಯಂತ ಮೇರುಕೃತಿ ಅನ್ನುವ ಅನುಸಂಧಾನಕ್ಕೋಸ್ಕರನಾರು ಆ ಪರಿಮಳ ಪ್ರಸಾದವನ್ನು ತಗೊಳ್ಳೋ ಕಾಲಕ್ಕೆ ಪರಿಮಳ ಅನ್ನೋ ಸ್ಮರಣೆ ಆಗಲಿ, ಪರಿಮಳ ಅನ್ನೋ ಸ್ಮರಣೆ ಮೂಲಕನಾದರೂ ರಾಘವೇಂದ್ರ ಸ್ವಾಮಿಗಳವರು ಮಾಡಿದ ಪರಿಮಳ ಗ್ರಂಥ ಅಂತ ಇದೆ ಅನ್ನೋದು ಜನಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಆ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತ ಹೆಸರಿಟ್ಟಿದ್ದಾರೆ. ಅದು ಸಾಂಕೇತಿಕವಾಗಿ ಇಟ್ಟಿದ್ದಾರೆ. ಅದು ಮುಖ್ಯ ಅಭಿಪ್ರಾಯ ಏನೋ, ರಾಘವೇಂದ್ರ ಸ್ವಾಮಿಗಳವರನ್ನು ಇತಿಹಾಸ ಹೇಳುತ್ತೆ ಪರಿಮಳಾಚಾರ್ಯ ಅಂತ. ಪರಿಮಳಾಚಾರ್ಯರ ಅನುಗ್ರಹ ಆಗಬೇಕು ಅಂದರೆ ಪರಿಮಳಾಚಾರ್ಯರ ಪರಿಮಳ ನಾವು ಆಸ್ವಾದಿಸಬೇಕು ಅಂದರೆ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಎಲ್ಲರಿಗೂ ಆಗೋದಿಲ್ಲ ಅಲ್ವಾ? ಆದ್ದರಿಂದ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ಆ ಗ್ರಂಥದ ಸ್ಮರಣೆ ಯಾರು ಆಗಲಿ ಅನ್ನೋ ಕಾರಣಕ್ಕೆ ಪರಿಮಳ ಪ್ರಸಾದ ಅಂತ